ಇನ್ನು ಕೋಲಾರದ ಬಿಜೆಪಿ ಟಿಕೆಟ್ ಕಗ್ಗಂಟಾಯಿತು. ಟಿಕೆಟ್ಗಾಗಿ ಮೂವರು ಆಕಾಂಕ್ಷಿಗಳ ಬಿಗ್ ಫೈಟ್ ಆಗ್ತಾ ಇದೆ. ಡಿಎಸ್ ವೀರಯ್ಯಗೆ ಕೋಲಾರ ಟಿಕೆಟ್ ನೀಡೋದಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಕೋಲಾರ ಬಿಜೆಪಿ ಟಿಕೆಟ್ ಈಗ ಕಗ್ಗಂಟಾಗಿದೆ. ಯಾರಿಗೆ ಕೊಡೋದು ಏನ್ ಕತೆ ಅನ್ನೋದು ಈಗ ಬಿಜೆಪಿಗೆ ಒಂದು ರೀತಿ ಕನ್ಫ್ಯೂಷನ್. ಟಿಕೆಟ್ಗಾಗಿ ಮೂವರು ಆಕಾಂಕ್ಷಿಗಳು ಬಿಗ್ ಫೈಟ್ ಅನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಡಿಎಸ್ ವೀರಯ್ಯನವರಿಗೆ ಕೋಲಾರ ಟಿಕೆಟ್ ಅನ್ನ ಕೊಡಬೇಕು ಅಂತ ಒತ್ತಾಯ ಹೆಚ್ಚಾಗ್ತಿದೆ. ಹಾಗಾಗಿ ಬಿಎಸ್ವೈ ನಿವಾಸದ ಬಳಿ ಕಾರ್ಯಕರ್ತರ ಜಮಾವಣೆ ಆಗಿದೆ. ಕೋಲಾರದಿಂದ ಬಂದಿರುವಂತಹ ಬಿಜೆಪಿ ಕಾರ್ಯಕರ್ತರು ಡಿಎಸ್ ವೀರಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು, ಬೇರೆ ಯಾರಿಗೂ ಕೂಡ ಕೊಡಬಾರದು, ಅವರೇ ಸೂಕ್ತವಾದಂತಹ ಅಭ್ಯರ್ಥಿ ಅಂತ ಈಗ ಬೆಂಬಲಿಗರು ಬಂದಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಎಷ್ಟು ಟೆನ್ಷನ್ ಇದೆಯೋ ಅದೇ ರೀತಿಯಾದಂತಹ ಕೆಲವೊಂದು ಟೆನ್ಷನ್ಗಳು ಬಿಜೆಪಿಯಲ್ಲೂ ಕೂಡ ಇದೆ. ಡಿಎಸ್ ವೀರಯ್ಯ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಆಕಾಂಕ್ಷಿ ಪಟ್ಟಿಯಲ್ಲಿದ್ದಾರೆ. ಚೀನಾ ರಾಮು ಕೂಡ ನನಗೆ ಟಿಕೆಟ್ ಬೇಕು ಅಂತ ಕೋಲಾರ ಕ್ಷೇತ್ರದಲ್ಲಿ ಆಕಾಂಕ್ಷಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೂವರಲ್ಲೂ ಕೂಡ ಟಿಕೆಟ್ ಪಡೆಯಲು ದೊಡ್ಡ ಫೈಟ್ ಆಗ್ತಾ ಇದೆ. ಆದ್ರೆ ಮೂವರಲ್ಲಿ ಯಾರಿಗೆ ಮಣೆ ಹಾಕ್ತಾರೆ ಬಿಎಸ್ವೈ ಅನ್ನೋದು ಈಗ ಪ್ರಶ್ನೆ. ಕೋಲಾರ ಬಿಜೆಪಿಯ ಟಿಕೆಟ್ ಏನಿದೆ ಅದು ಸದ್ಯಕ್ಕೆ ಗೊಂದಲದಲ್ಲಿದೆ. ಯಾರಿಗೆ ಕೊಡೋದು? ಮೂರಿದ್ದಾರೆ ಆಕಾಂಕ್ಷಿಗಳು. ಚೀನಾರಾಮು ಒಂದ್ ಕಡೆ, ಡಿಎಸ್ ವೀರಯ್ಯ ಅವ್ರ ಕಡೆ ಇನ್ನೊಂದ್ ಕಡೆ, ಜೊತೆಗೆ ಛಲವಾದಿ ಅವ್ರು ಕೂಡ ಒಂದ್ ಕಡೆ ಇದ್ದಾರೆ ಅನ್ನೋದು. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡಬೇಕು? ಛಲವಾದಿ ನಾರಾಯಣಸ್ವಾಮಿ ಅವರು. ಹಾಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದೆ.